ಆತ್ಮೀಯ H60 ನ್ಯೂಸ್ ಅಥವಾ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಉಗ್ರಾಣದಲ್ಲಿ ಔಷಧಿ ಇಲ್ಲ ಅನ್ನೋ ಸುದ್ದಿ ಇಡೀ ನಾಡಿನ ತುಂಬ. ಉಗ್ರಾಣ ಅಂದರೆ ಔಷಧ ಕೊಂಡಿಡುವಂಥ ಸರ್ಕಾರದ ಉಗ್ರಾಣ ಗೋಡಾವನ, ಔಷಧಿ ಇಲ್ಲ. ಯಾವಾಗಿತ್ತು ಅನ್ನೋ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲ ಅಂತ ಈಗ ಹೊರಗೆ ಬಂದದ. ಭಾಳ ಸಂತೋಷ ವಿಷಯ, ಸತ್ಯ ಒಂದು ಹೊರಗೆ ಬಂತು. ಇದ್ರ ಬದಲಾಗಿ ನಮ್ಮ ಶಾಸಕರು ಯಾರು ಹೌದಪ್ಪ ನಮ್ಮ ತಾಲೂಕದಲ್ಲೇ ಇದರಲ್ಲಿ ಔಷಧಿಗಳು ಇಲ್ಲದ ಯಾರು ಒಬ್ಬರು ತಕರಾರು ತೆಗ್ದಾರೇನ್ರಿ? ನನಗೆ ಗೊತ್ತಿದ್ದಂಗೆ ಯಾರಿಲ್ಲ. ಇದ್ರ ಬಗ್ಗೆ ಯಾವ ಶಾಸಕರು ಧ್ವನಿ ಎತ್ತುವಂಗಿಲ್ಲ. ಯಾಕೆ? ಯಾವ ಮತದಾರರು ಇವ್ರಿಗೆ ಓಟ್ ಹಾಕಿ ಇವತ್ತು ಶಾಸಕರನ್ನ ಮಾಡಿದಾರ, ಮಂತ್ರಿಗಳನ್ನ ಮಾಡಿದಾರ, ಮಂತ್ರಿನ ಮಾಡಿದಾರ. ಪಾಪ ಅವ್ರು ಬೇಸಿಕ್ ಸರ್ಕಾರಿ ದವಾಖಾನೆಗೆ ಔಷಧಿಗಳು ಇಲ್ಲ ಅನ್ನೋದನ್ನು ಈ ಶಾಸಕರು ಯಾಕೆ ನೋಡೋದಿಲ್ಲ? ಇದು ಸರ್ಕಾರ ಗಮನಕ್ಕೆ ಯಾಕೆ ತರೋದಿಲ್ಲ? ಅನುದಾನ ಕಡಿಮೆ ಅಂದ್ರೆ ಎಲ್ಲರೂ ಚಿರ್ತಾರೆ. ಅನುದಾನ ಇಲ್ಲರಿ, ಅನುದಾನ ಇಲ್ಲರಿ, ಅನುದಾನ ಕೊಡ್ರಿ, ಅನುದಾನ ಕೊಡ್ರಿ. ಯಾವ ರೀತಿ ರೀ? ನಮ್ಗೆ ಅನುದಾನ ಕೊಟ್ಟಿಲ್ಲರಿ, ಅನುದಾನ ಕೊಡ್ರಿ, ಕಷಾಯಕ್ಕೆ ಅಲೆ ಇದ್ರಿ, ಕಷಾಯಕ್ಕೆ ಅಲೆ ಇದ್ರಿ ಅಂತಾರೆ. ಔಷಧ ತರಿಸಿರೋದು ಯಾವ ಶಾಸಕ ಯಾಕೆ ಕೇಳಿಲ್ಲ ಇಲ್ಲಿವರೆಗೆ? ಇದು ಜನಸಾಮಾನ್ಯರು ಕೇಳ್ತಾರೆ. ಈಗ ಅಲ್ಲ ಏನು ರೀ ಇಷ್ಟೆಲ್ಲ ಮಾತಾಡ್ತೀರಿ, ನಿಮ್ಮ ಬಗ್ಗೆ ನೀವು ಅನುದಾನ ಹೇಳ್ತೀರಿ, ರೋಡ್ ಮಾಡಿಸ್ತು, ಅದನ್ನು ಮಾಡಿಸು, ಇದು ಮಾಡೋದು, ರೋಡ್ದಾಗ 40% ಸಿಗ್ತೈತಿ, 30% ಸಿಗ್ತೈತಿ, ಎಷ್ಟು ಸಿಗ್ತೈತಿ. ಇಲ್ಲಿ ಪಾಪ ಔಷಧ ಎಲ್ಲಿ ಇಲ್ಲೂ ಹೊಡಿತಾರಿಲ್ಲ ಅಂತಲ್ಲ, ಖರೀದಿಯಲ್ಲಿ ಏನು ಆಗ್ತಾ ಗೊತ್ತದ. ಅಟ್ಲೀಸ್ಟ್ ಏನೂ ಆಗಲಿ, ಕಡೆಗೆ ಔಷಧ ಇರ್ಬೇಕಲ್ಲ ಅಲ್ಲೇ ಗೋಡಾವಂತಾಗ. ಇದ್ರ ಬಗ್ಗೆ ಯಾವ ಶಾಸಕರು ತಕರಾರು ತೆಗೆದು ನಾನು ನೋಡಿಲ್ಲ. ಈಗ ಮಾತ್ರ ಜೋರು ಹಿಡೋದು ಔಷಧ ಇಲ್ಲಪ್ಪ. ಅದು ಯಾಕಂದ್ರೆ ಕೇವಲ 30% ಅಷ್ಟೇ ಪ್ರತಿಯೊಂದು ದವಾಖಾನೆಗೆ ಬರ್ಲಿಕ್ಕೆ ಹತ್ತದ ಅಂತೇಳಿ ಔಷಧ ರಿಪೋರ್ಟ್ಗಳಿದ್ದಾವೆ. ಈವನ್ ತೆಲಿನೋವಿಗೆ ನೆಗಡಿ ಗುಳಿಗೆ ಅವಕ್ಕೂ ಇಲ್ಲ, ಗುಳಿಗೆಗಳು ಪ್ಯಾರಾಸಿಟಮಲ್ ಇಲ್ಲ, ಮತ್ತೊಂದು ಇಲ್ಲ, ಇದು ಆ್ಯಂಟಿಬಯೋಟಿಕ್ಸ್, ಹೈಯರ್ ಆ್ಯಂಟಿಬಯೋಟಿಕ್ಸ್ ಇಲ್ಲ. ಏನು ಎಲ್ಲ ಖಾಲಿ ಕಲೆ. ಆ್ಯಂಟಿ ಹೆಮಾರಾಜಿಕ್ ಇಲ್ಲ, ಕಾರ್ಡಿಯೋ ವ್ಯಾಸ್ಕ್ಯುಲರ್ ಇಲ್ಲ, ಆ್ಯಂಟಿಟ್ಯೂಡ್ಸ್ ಆ್ಯಂಡ್ ವ್ಯಾಕ್ಸಿನ್ಸ್ ಇಲ್ಲ. ಕೊರತೆ 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 ಮೊದಲ ಕೊರತೆ ರೀ. ಯಾವ ಹೋಗಿದ್ರು ಹೊರಗೆ ಬರೆದು ಕೊಡ್ತಾರೆ ರೀ ಸರ್ಕಾರಿ ದವಾಖಾನ್ಯಾಗ ಡಾಕ್ಟ್ರುಗಳು. ಮತ್ತು ಮೇನ್ ಡಾಕ್ಟ್ರು ಇರೋದಿಲ್ಲ ರೀ ಅಲ್ಲಿ. ಎಮ್ ಡಿ ಆದವರು ಸುಮ್ಮ ಒಂದು ತಾಸು ಬೆಳಗ್ಗೆ ಬರ್ತಾರೋ ಅಡ್ಡಾಡ್ತಾರೆ, ಮತ್ತು ಮಧ್ಯಾಹ್ನ ಒಂದು ಅರ್ಧ ತಾಸು ಹೋಗಿಬಿಡ್ತಾರೆ. ಯಾಕಂದ್ರೆ ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ರೀ. ಪಾಪ ಯಾರಿಗೂ ಇರಲಿಲ್ಲ. ಅದಕ್ಕೇ ಈ ಬಾಣಂತಿರ ಸಾವುಗಳು ಹೆಚ್ಚಾಗಿ ಆಗ್ತಾಯಿದ್ದಾವೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ. ಔಷಧನೂ ಇಲ್ಲ, ಡಾಕ್ಟ್ರು ಸಿಗೋಂಗಿಲ್ಲ, ನರ್ಸ್ಗಳು ಸಿಕ್ಕಾಪಟ್ಟೆ ಮಾತಾಡೋದು, BBT ಮಾತಾಡೋದು. ದವಾಖಾನೆಗಾರ ಏನು ನರ್ಸ್ ಇರ್ತಾರೆ, ಹೆಂಗೆ ಮಾತಾಡ್ತಾರೆ ನೋಡ್ಬೇಕು ನೀವು ಹೋಗಿ ಅಲ್ಲಿ. ಅದು ಸಂಜೆ ನನ್ನಿ ಪಾಳ್ಯಾಚ್ ಪಾಪ ಸೀರಿಯಸ್ ಐತ್ರಿ. ಇರಲ್ರಿ, ಅದು ಸೀರಿಯಸ್ ಇದ್ರೆ ಎಲ್ಲರೂ ಅದಾರು, ಎಲ್ಲರೂ ಹಿಂಗೆ ಬರ್ತಾರೋ, ಎಲ್ಲಿತ್ತಾರು ಪಾಳ್ಯಾಚ್. ಮುಂಜಾನೆ ಹೋದ್ರೆ ಸಾಯಂಕಾಲ ಹೊರಗೆ ಬಂದ್ರೆ ಒಳ್ಳೇದು ರೀ. ಚಲೋ ಆತ್ಮ ಇವತ್ತು ಮುಗಿದಂತ ಸಮಾಧಾನ ಮಾಡ್ಕೋಬೇಕು. ಅಂಥ ಪರಿಸ್ಥಿತಿ ಪ್ರತಿಯೊಂದು ಈ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ನಾವು ನೋಡ್ತೀವಿ ಸಾಮಾನ್ಯವಾಗಿ. ಔಷಧಗಳು ಸುಮ್ಮ ಏನೋ ನೆಗಡಿ, ಶೀತ ಇಂಥ ಗುಡಿಗೆ ಡೀಟೇಲ್ಸ್ ಇದ್ರು, ಅವು ಇಲ್ಲಂತೀಗ, ಅವು ಕೊರತೆ 30% ಕೊರತೆ ಅಂದ್ರೆ 100 ಇಲ್ಲ ಅಂದಂಗೆ ಆಗದ್ರಿ. ಒಟ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಶಾಸಕರು ಯಾಕೆ ಇಲ್ಲಿವರೆಗೆ ಧ್ವನಿ ಎದ್ದಲಿಲ್ಲ, ಸರ್ಕಾರಿ ಪ್ರಶ್ನೆ ಮಾಡಲಿಲ್ಲ? ಯಾಕೆಂದ್ರೆ ಶಿಕ್ಷಣ ಬಿಟ್ಟರೆ ಅತ್ಯಂತ ಅವಶ್ಯ ಪ್ರತಿಯೊಬ್ಬ ವ್ಯಕ್ತಿಗೆ. ಮೊದಲನೇ ಅನ್ನ, ಎರಡನೇ ಶಿಕ್ಷಣ, ಮೂರನೇದು ಆರೋಗ್ಯ. ಅನ್ನದ ಬಗ್ಗೆ ದಿನ 5 ಅಕ್ಕಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಾಯ್ತು ಒಂದು 5 ಕಿಲೋ, ನಮ್ಮ ಮೋದಿಯವ್ರು ಕೊಡ್ತಾ ಇದ್ದಾರೆ. ಅದು ಸಮಾಧಾನ ಮಾಡ್ಕೊಂಡು ನಾವು BPL ಕಾರ್ಡ್ ಅದವ್ರು. ಆದರೆ ಇಲ್ಲಿ ಔಷಧಿ ಇಲ್ಲ ರೀ. ಔಷಧಿ ಅಂತ ಡಾಕ್ಟ್ರ್ ಇರ್ತಾನೆ, ಬರೆದು ಕೊಟ್ಬಿಡ್ತಾರಪ್ಪ. ಅದು ಸರಿಯಾಗಿ ಚೆಕ್ಕು ಮಾಡೋದ್ರದ್ದು ಭಾಳಷ್ಟು ಒಂದು ಏನಪ್ಪ ಅಂತಂದ್ರೆ ರೋಗಿಗಳ ಆರೋಪ. ಇಲ್ಲರಿ ನಮ್ಮ ಮುಟ್ಟೋದು ಇಲ್ಲರಿ, ಮಾಡಿ ಬಿಟ್ಬಿಡ್ತಾರೆ ರೀ, ಮತ್ತೇನೋ ಮಾಡ್ತಾರೆ, ಔಷಧ ಕೊಡಲಿಲ್ಲ ರೀ. ಎಷ್ಟು ಬೇಕು ಆರೋಪ. ಸುಮ್ಮನೆ ಸಹಜ ನೀವು ಅಷ್ಟು ಹೋಗಿ ಸರ್ಕಾರಿ ದವಾಖಾನೆ ಸುತ್ತ ಅಡ್ಡಾಡಿ ಬರ್ರಿ ನೀವು. ಅಲ್ಲೆಲ್ಲಿ ಹೊರಸ್ಕೊಳ ಏನಿಲ್ಲ ರೀ. ಇದು ಒಂದೇ ಊರದಲ್ಲ, ಇವ್ರ ಹಳ್ಳಿಗಳಾಗ ಸಹಿತ ಅವ್ರ ಪ್ರಾಥಮಿಕ ಕೇಂದ್ರಗಳು ಇರ್ತದೆ, ಆರೋಗ್ಯ ಕೇಂದ್ರಗಳು, ಅಲ್ಲೂ ಇದ್ದ ಪರಿಸ್ಥಿತಿನ ರೀ. ಅಲ್ಲಂತ ಒಳ್ಳೆ ಡಾಕ್ಟ್ರುಗಳು ಸಿಗೋದಿಲ್ಲ. BAMS ಆಗಿ ಆದವ್ರು ಇರ್ತಾರಲ್ಲೇ ಪಾಪ. BAMS ಆದವ್ರು ಏನು ಬೆಳಿಗ್ಗೆ ಬರ್ತಾರೆ, ಮತ್ತು ಸಾಯಂಕಾಲ ಮನ್ಯಾಗ ಪ್ರಾಕ್ಟೀಸ್ ಮಾಡ್ತಾರೆ, ಮನೆಗೆ ಬಂದುಬಿಟ್ಟು ಅಲ್ಲೇ ಅಂತ ಹೇಳ್ತಾರೆ. ಅಲ್ಲೂ ಔಷಧಗಳಿಗೆ ಇಲ್ಲ. ಯಾವ ಹೋಗಿರು ಗ್ರಾಮ ಪಂಚಾಯತ್ ಹೋಗಿ ಚೆಕ್ ಮಾಡಿಬಿಟ್ರೆ ಎಲ್ಲ ಕಡೆ. ಇಂಥ ಪರಿಸ್ಥಿತಿ ಈ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು, ಎಲ್ಲ ಕಡೆ ಇರೋ ಪರಿಸ್ಥಿತಿ ಅದ ರೀ. ಈಗ ಇದೊಂದು ಹೊಸ ಸುದ್ದಿ ಬಂತದೆ. ಹೀಗಾಗಿ ಜನ ಗಾಬರಿ ಆಗಿದ್ದಾರೆ. ಹೆಂಗಿರಿ ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು. ಮತ್ತು ಸರ್ಕಾರ ದವಾಖಾನೆಯಲ್ಲಿ ಹಡ್ಡಿದಕ್ಕೆ ಹೋಗೋದಪ್ಪ ಅಂತಂದ್ರೆ, ಬಾಣತನಕ್ಕೆ ಹೋಗೋದಪ್ಪ ಅಂತಂದ್ರೆ ಮೈ ಮೇಲೆ ಮುಳ್ಳ ಹೆಣ್ಮಕ್ಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಉಳಿತೀನೋ ಇಲ್ಲೋ ಗೊತ್ತಿಲ್ಲ. ಹೌದು, ನಿಜವಾಗಿಯೂ ಸೀರಿಯಸ್ ಮ್ಯಾಟ್ರ್ ಅನ್ನ ರೀ. ಯಾಕಂದ್ರೆ ಎಲ್ಲರಿಗೂ ಸಿಸೇರಿಯನ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಡಾಕ್ಟರ್ಸು. ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ. ಗೌರ್ಮೆಂಟ್ ತಗೋದ್ರೆ 5-10 ಸಾವಿರ. ಯಾರೇ ಗುರುತಿನವ್ರು ಇದ್ದರು, ಶಾಸಕ ಸಂಘದವ್ರು ಇದ್ದರು, ಮತ್ತವ್ರು ಇದ್ರೆ ಒಂದು 5 ಸಾವಿರ ಆಗಿದೆ. ಮತ್ತೆ ವಸೂಲು ಮಾಡ್ತಾರೆ ರೀ. ಸ್ವಲ್ಪ ಜನಸಾಮಾನ್ಯ ಯಾರೋ ಆದ್ರೆ 10,000 ರೂಪಾಯಿ. ಪಾಪ ಉಳಿದ್ರೆ ಹೆಚ್ಚಿಂದ ಹೆಣ್ಮಗಳಿಗೆ ಒಳಗೆ ನೀರು ತುಂಬಿದ್ದು, ನೀರು ಹೇಳಿಬಿಡೋದ್ರಿ, ಅಂಶೆ ಬಿಡೋದು, ಕಾಲ ಕೆಳದು ಬಿಡೋದು. ಮೊದಲು BP ಇರ್ತದೆ, ಅನಿಸ್ತದೆ ಮನುಷ್ಯ, ಅಂಜಕ್ಕೂ BP ಶುರು ಆಗ್ತದೆ. BP ಐದ್ನೋಳ ಹುಷಾರ, ಒಳಗೆ ನೀರು ತುಂಬೈತಿ. ಇವು ಶುರು ಎಲ್ಲ ಕಡೆ ನೀವು ಎಲ್ಲಿ ಹೋಗ್ತಾರೆ ಹೋಗಿರಿದೆ. ಸಹನೆ ಇಲ್ಲ,
ಡಾಕ್ಟ್ರುಗಳಲ್ಲೇ ಅಥವಾ ನರ್ಸ್ಗಳಲ್ಲೇ ಒಂದಿಷ್ಟು ವೇಟ್ ಮಾಡೋದಿಲ್ಲ. ಹೀಗಾಗಿ ಸರಣಿ ಸಾವುಗಳು ಅಷ್ಟೇ, ಯಾವ ಮೇಲೆ ಔಷಧವೂ ಇಲ್ಲ. ಪಾಪ ಬಡವ್ರು ಇರ್ತಿರೋದ್ರಿ, ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300 ರೂಪಾಯಿ ಪಗಾರ ಕೊಡೋದು. ನೀವು ಹೇಳ್ತೀರಿ 500 1000 ಐತಾರೆ, ನಿಮ್ಮ ಬುಕ್ದಾಗ ಅಷ್ಟೇ ಇರ್ತಾವ್ರಿ ಅವು. ಅಲ್ಲಿ ವಾಸ್ತವವಾಗಿ ನೋಡಿದಾಗ ಈ ಕಾಂಟ್ರಾಕ್ಟ್ ಲೇಬರ್ಗೆ ಕೊಡೋದು 300 400, 500 ಕೊಟ್ಟರೆ ಭಾಳ ದೊಡ್ಡದು. ಇನ್ನೇನು ಗೌಂಡಿಕಾಯಿಗೆ ಹೋದ್ರೆ ಒಂದು ಸ್ವಲ್ಪ ಆಗಿದಾಗ ಸಿಗ್ತಾವೆ, ಒಂದು 500 ಯಾರಿಗೆ ಗೌಂಡಿಕಾಯಿ ಮುಂಜಾನೆ ಸಾಯಂಕಾಲ ಹೊರಬೇಕ್ರಿ. ಬೆಳಗ್ಗೆ 9 ಸ್ಟಾರ್ಟ್ ಆದ್ರೆ ಸಂಜೆ 5 6 ತನಕ ಸಿಮೆಂಟ್ ಬುಟ್ಟಿ ಆ ಬುಟ್ಟಿ ಇಟ್ಟಂಗೆ ಎಲ್ಲ ಹೊತ್ತು ಮ್ಯಾಲೆ ಹೋಗಿ ಮುಟ್ಟಿಸ್ಬೇಕು, ಮಾಡಬೇಕು. ಅದು ದೊಡ್ಡ ಕೆಲಸಗಳಿಗೆ 500 ಕೊಡ್ತಾರೆ. ಇನ್ನು ಮೇಸ್ತ್ರಿಗಳು ಅವ್ರು ನಡಗಿನವರು ಏಜೆಂಟ್ಸ ಅವ್ರು ಹೊಡೆದು ಬಿಡ್ತಾರೆ. ಅವ್ರು ಏನೋ ಆ ಲೇಬರ್ ತೊಗೊಂಬಂದ್ರಿ ನಮ್ಗೆ 800 ರೂಪಾಯಿ ಪಗಾರ ಅಂತಾರೆ, ಮತ್ತು ಅದರಾಗ ಹೊಡಿತಾರೆ. ಒಂದು 500 ರೂಪಾಯಿ ಹಿಡಿತಾರೆ ಅವ್ರಿಗೆ, ಪಾಪ ಅವ್ರು ಕೊಡೋದು 300 400 ಕೊಟ್ಟು ಬಿಡ್ತಿರ್ತಾರೆ. ಇದು ಈ ದೇಶದ ಈ ರಾಜ್ಯದ ಪರಿಸ್ಥಿತಿ. ದವಾಖಾನೆಗಳದ್ದು ಇದೇ ಪರಿಸ್ಥಿತಿ. ಎಲ್ಲ ದವಾಖಾನೆಗಳು, ಜಿಲ್ಲಾ ಮಟ್ಟದ ದವಾಖಾನೆ ಇರಲಿ, ತಾಲೂಕು ಮಟ್ಟದಿರಲಿ, ಮತ್ತು ಯಾವುದಿರಲಿ, ಎಲ್ಲೋ ಬೆಂಗಳೂರು ಮಟ್ಟದಾಗ ಒಂದು ಅಲ್ಲೂ ಇಲ್ಲಿ ಒಳ್ಳೇದು ಇರ್ಬೋದು. ಅದು ಹುಡುಕಾಡಿ ಸಿಗ್ಬೇಕ್ರಿ. ಹಗರಿ ಹೊತ್ತಿನಾಗ ಲ್ಯಾಂಪ್ ಹಚ್ಚಿ ಹುಡುಕಾಡ್ಬೇಕು ಅವ್ರನ್ನ. ಈ ಪ್ರಸಂಗ ಇವತ್ತದ. ಅದಕ್ಕಾಗಿ ಈ ಉಗ್ರಾಣದ ಔಷಧ ಅಲಭ್ಯ ಇಲ್ಲ ಅನ್ನೋದು ಸುದ್ದಿ ಏನಾಗ್ಯದಪ್ಪ ಅಂದರೆ ಇವತ್ತು ಎಲ್ಲರೂ ಗಾಬರಿಗೊಳ್ಳುವಂಥದ್ದಾಗ್ಯದ. ಅದಕ್ಕಾಗಿ ಈ ನೆಲೆಯಲ್ಲಿ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ಯದ. ಗಂಭೀರವಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅವರಿಗೆಲ್ಲ ಪರಿಹಾರ ಹುಡುಕುವಂಥದ್ದು, ಗುಳಿಗೆ ಔಷಧ ಕೊಡಿಸುವಂಥದ್ದು ಕೆಲಸ ಮೊದಲು ಮಾಡಬೇಕಾಗ್ಯದ. ಟೆಂಡರ್ ಮೊದಲು ಕರಿಬೇಕಾಗ್ಯದ. ನಮ್ಮ ಗುಂಡೂರಾಯರು ಈ ದಿಶೆಯಲ್ಲಿ ಬೆನ್ನು ಹತ್ತಬೇಕಾಗ್ಯದ. ಬರೀ ಗುಂಡೂರಾಯರ ಕೆಲಸ ಅಷ್ಟೇ ಅಲ್ಲ, ಶಾಸಕರು, ಪ್ರತಿಯೊಬ್ಬ ಶಾಸಕರದು ಅನುದಾನ ಕೇಳ್ತಿರಲಿಲ್ಲ. ಶಾಸಕರು ನೀವೆಲ್ಲ ಕೇಳ್ತಿರೋ ಇಲ್ಲೋ, ಅದನ್ನ ಪರ್ಸೆಂಟೇಜ್ ಹೊಡಿತಿರೋ ಇಲ್ಲೋ. ಇನ್ನೂ ಪರ್ಸೆಂಟೇಜ್ ಹೊಡಿರಿ, ಯಾವ್ದು ಗುಳಿಗೆ ಔಷಧ ತಂದು ಇಡ್ರಿ. ಪರ್ಸೆಂಟೇಜ್ ಹೊಡಿಲಾರದಿಲ್ಲ ಯಾವ ಶಾಸಕರು ವ್ಯವಹಾರ ಮಾಡೋದಿಲ್ಲ. ಯಾಕಂದ್ರೆ ಪಾಪ ಅವ್ರಿಗೆ ಬೆನ್ನ ಗಂಟು ಕೊಡ್ಬೇಕಲ್ರಿ. ಅವರು ತಪ್ಪಂತ ಅನ್ನೋದಿಲ್ಲ. ನಾವು ವ್ಯವಸ್ಥೆ ಕೆಡಿಸಿಬಿಟ್ಟಿವಿ. ನಾವೆಲ್ಲರೂ ಕೂಡಿ ನಾವೆಲ್ಲರೂ ಗುಡ್ಕೊಂಡು ಏನು ಮಾಡಿವಿ ಅಂದ್ರೆ ವ್ಯವಸ್ಥೆನ ಬಾದ್ ಮಾಡಿ ಹೋಗ್ಬಿಟ್ಟಿವಿ. ಮತ್ತು ಜನ ನಾವು ಹಂಗಾಗಿವಿ. ನಾವು ಸಹಿತ 500 ಕೊಡ್ತೇವೆ, 1000 ಕೊಡ್ತೇವೆ. ಓಟ್ ಯಾಕೆ ಬಂದು ನಾವು ಮಾತಾಡ್ತೀವಿ. ನಮ್ಮನ್ಯಾಗ 5 ಓಟ್ ಅದ ನೋಡ್ರಿ, ಏನು ಕೊಡ್ತೀರಿ? ಇದು ನಮ್ಮ ಪರಿಸ್ಥಿತಿ ದುರಂತ. ಇದಕ್ಕೆ ಕಾರಣ ಅಂದ್ರೆ ನಾವು ಆರ್ಥಿಕವಾಗಿ ಭಾಳ ಇದ್ದೀವಿ ಇವತ್ತು. ಅವ್ರು ಕೇಳೋ ತಪ್ಪು ಅಂತಲ್ಲ, ಇಲ್ಲಿ ಯಾರು ತಪ್ಪಿಲ್ಲ, ಇಲ್ಲಿ ಹುಟ್ಟಿದ ತಪ್ಪೇನೋ ಅಂತ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಇದೆಲ್ಲ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಔಷಧ ಇಲ್ಲ ಪಾಪ ಎಷ್ಟೋ ಜನಕ್ಕೆ. ಯಾಕಂದ್ರೆ ಅವ್ರಿಗೆ ಆಹಾರ ಪದ್ಧತಿ ಸರಿ ಇರೋದಿಲ್ಲ. ಬಡತನಕ್ಕೆ ಖಾರ, ಎಣ್ಣೆ, ಅನ್ನ, ಏನೋ ರೊಟ್ಟಿ, ತಂಗಳು ರೊಟ್ಟಿ ತಿಂದು ಬದುಕು ಮಾಡ್ತಿರ್ತಾವೆ ಪಾಪ. ಇವತ್ತಿಂದ ನಾಳೆ ತಿರ್ತಾವೆ, ನಾಳಿಂದ ನಾಡ್ತಿರ್ತಾವೆ, ಎಲ್ಲೋ ಅಡ್ಡಾಡ್ತಿರ್ತಾರೆ. ಇಂಥ ಮಕ್ಕಳು ಪಾಪ ಸರ್ಕಾರ ದವಾಖಾನೆಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಗುಳಿಗೆ ಔಷಧ ಇಲ್ಲದ್ರೆ ಪಾಪ ಹೆಂಗೆ ಆಗಬಾರ್ದು ರೀ. ಜಸ್ಟ್ ಇದೊಂದು ಕಾಮಿಡಿ ಅಂತಲ್ಲ, ಇದು ವಸ್ತುಸ್ಥಿತಿಯನ್ನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮತ್ತು ಗ್ರಾಮಗಳಲ್ಲಿ ಅಂತೂ ಏನು ಮಾತಾಡೋಗಿಲ್ಲ ಪಾಪ. ಎಲ್ಲರೂ ಕಾಶಿಗೆ ಹೋಗ್ಬೇಕು. ಕಾಶಿಗೆ ಹೋದ್ರೆ ನಿಮ್ಗೆ ಗೊತ್ತದ, ಕಾಶಿಗೆ ಒಳಗೆ ಹೋದ್ರೆ ಹೊರಗೆ ಬಂದ್ರೆ 500,000 ಕಿತ್ತಿರ್ತಾರೆ ಅವ್ರು. ಪಾಪ ಕಾಶಿಗೆ ಅವರು ತಪ್ಪಂತಲ್ಲ. ಅವ್ರು ಬದುಕಬೇಕು, ಬಿಲ್ಡಿಂಗ್ ರೊಕ್ಕ ಕೊಡಬೇಕು, ಪೇಮೆಂಟ್ ಮಾಡಬೇಕು, ಬಾಡಿಗೆ ಇರ್ತಾವೆ. ಮತ್ತು ಕೈ ಒಂದು ನರ್ಸ್ ಉಳ್ಕೊಂಡು ಕೆಲಸ ಮಾಡಬೇಕು, ಬಟ್ ಅವ್ರು ನರ್ಸ್ ಆಗಬೇಕು. ಹೀಗಾಗಿ ಒಟ್ಟು ವ್ಯವಸ್ಥೆಯಲ್ಲಿ ಇವೆಲ್ಲ ಗಬ್ಬೆದ್ದು ಹೋಗಿದ್ದಾವೆ. ಈಗ ಸರ್ಕಾರಗಳು ಇದೆಲ್ಲ ಕೇಳುವಂಥದ್ದು ಮತ್ತೇನಿಲ್ಲ. ಯಾಕಂದ್ರೆ ನೀವು ಸರ್ಕಾರದವರು ನಮ್ಮಿಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೀರಿ. 4.5 ಲಕ್ಷ 5 ಲಕ್ಷ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದು, ನಂದಲ್ಲಿದ್ದು ಅಭಿಪ್ರಾಯ. ಸಿದ್ದರಾಮಯ್ಯ ಹೇಳಿದಂಥದ್ದು ಸ್ವತಃ 4.5 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ ನಾವು. ಮೋದಿಯವ್ರು ಏನು ಕೊಡೋದು ಅಂತ ಮೋದಿಯವ್ರು ನೀವು ಕೇಳಿರಿ. ಜನನೂ ಕೇಳಬೇಕು ಇವತ್ತು ಮೋದಿಯವ್ರನ್ನ. ಹೇಗಿರಿ ರಾಜ್ಯದ ಪರ ರಾಜಕೀಯ ಕೊಡೋಕೆ ಏನಾಗಿದೆ ನಿಮ್ಗೆ ಅಂತೇಳಿ 16 ವರ್ಷ ಕೇಂದ್ರದ ಪಾರ್ಟಿ ಕೊಡ್ರಿ ನಮಗೆ. ಈಗ ಎಷ್ಟು ಕೊಡ್ತೀರಿ? ₹1 13 ಪೈಸೆ ಕೊಡ್ತೀರಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಒಮ್ಮೆಲೆ ಆಲೋಚನೆ ಹೇಳ್ತಾ ಇದ್ದಾರೆ. ಮತ್ತು ಅದೆಲ್ಲ ನಿಮ್ಮ ಅವ್ರದ್ದು ಪಾರ್ಟಿ ಪರ್ಸೆಂಟ್ ಕೊಟ್ಟಿರೋದು ನಾವು ಕೇಳ ಬರ್ತೈತಿ ಸಿದ್ದರಾಮಯ್ಯನವ್ರನ್ನ ನೀವು ಗುಳಿಗೆ ಔಷಧ ಎಲ್ಲಿದ್ದವ್ರು ನಮ್ಮ ಅಂತೇಳಿ. ಈಗ ಯಾರನ್ನೂ ಕೇಳೋದಂಗೆ ಈಗ ಅಲ್ಲಿ ಬಟ್ ಮಾಡ್ತಾರೆ ಅವ್ರದ್ದು ಇವ್ರ ಬಟ್ ಮಾಡ್ತಾರೆ. ಯಾರು ನೀಡಿದ್ರಿ? ಯಾಕಂದ್ರೆ ಗೆದ್ದು ಹೋಗಿರ್ತಾರೆ ಅವ್ರು 5 ವರ್ಷ ತನಕ. ಇದು ಯಾಕೆ ಬರೋದಿಲ್ಲ ಅವ್ರನ್ನ. ಅದಕ್ಕೆ ಇವತ್ತು ನಾವು ಮತದಾರ ಹೆಸರು ಆಗ್ಬೇಕಾಗ್ಯದ. ಎಲ್ಲ ನಾವೇನು ರೋಗಿಗಳು ಇದೀವಲ್ಲ, ದವಾಖಾನೆ ಹೋಗ್ತೀವಲ್ಲ, ಇದನ್ನೆಲ್ಲ ನೆನಪಿಟ್ಕೋಬೇಕು ನಾವು ಓಟ್ ಹಾಕೊಂಬಂದು. ಅದಕ್ಕೆ ಯೋಗ್ಯರನ್ನ ಆರಿಸ್ಬೇಕು ಇದ್ರ ಸಲುವಾಗಿನ. ಅದಕ್ಕೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಮತ್ತು ಗಾಂಧಿಯವ್ರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಸರಿಯಾಗಿ ಯೂಸ್ ಮಾಡೋಕೆ ನಮ್ಗೆ ಬರಬೇಕು ರೀ. ನಮ್ಮಲ್ಲಿ ಬುದ್ಧಿ ಇಲ್ಲ. ನಾವು ಎದಕ್ಕೂ ಸಣ್ಣ ವಿಷಯಕ್ಕೆ ಆಸೆ ಪಟ್ಟು ಬಿಡ್ತೀವಿ. ಅದ್ರ ಬದಲಾಗಿ ನಮ್ಮ ದವಾಖಾನೆ ಔಷಧ ಬೇಕಪ್ಪ, ಗುಳಿಗೆಗಳು ಬೇಕಪ್ಪ, ನಮ್ಮ ರೋಗಗಳನ್ನ ಚೆಕ್ ಮಾಡಬೇಕು. ಬರೀ ನೆಗಡಿಗೆ ಇದಕ್ಕೆ ಔಷಧ ಇಲ್ಲದ್ರಿ. ನೆಗಡಿಗೆ, ಕೆಮ್ಮಿಗೆ, ತಲೆನೋವಿಗೆ ಮತ್ತು ಇರೋ ಸಾಮಾನ್ಯ ರೋಗಗಳು ರೀ ಎಲ್ಲ ಪಾಪಿ. ಬಡತನಕ್ಕೆ ರೋಗ ಭಾಳ ಇರ್ತದೆ ಇಂಥವು. ತಲೆನೋವು ಬಂದಾಗ ಇವತ್ತು ಸಂಜೆ ಊಟ ಏನು ಮಾಡೋದು, ನಾಳೆ ಅಡುಗೆ ಅಂತ ತರೋದು, ಜೋಳ ತೀರ್ದಾನ, ಮನ್ಯಾಗ ಏನು ತೀರ್ತಾನೆ, ಉಪ್ಪು ತೀರ್ತಾನೆ, ಇದು ಚಿಂತೆ ಎದ್ಕೊಳ್ಳ. ಅದು ತೀರ್ದಂಗೆ ಇನ್ನು ಹೆಂಗೆ ತರೋದು, ರೊಕ್ಕನ್ನು ತೀರಿದು ಏನು ಮಾಡೋದು. ಮತ್ತು ಅದ್ರ ಮೇಲೆ ಶರೀರ ಚಟವನ್ನು ಹಚ್ಚಿಬಿಟ್ಟಿರ್ತಾರೆ ನಮ್ಮ ಮಹನೀಯರು. ಯಾಕೆ ಟ್ಯಾಕ್ಸ್ ಬೇಕಲ್ಲ ಅವ್ರಿಗೆ? ಅಬಕಾರಿ ಟ್ಯಾಕ್ಸ್, ಚರಾಯಿ ಒಂದ, ಗುಟ್ಕ, ವಿಮಲ ಇವತ್ತು ಚಟ ಕಲಿಸಿಬಿಟ್ಟಿರ್ತಾರೆ. ಬಾಯಿ ಹಾಕೊಳ್ಳೋದು, ಅಡಿಕೆಯೋದು, ಮ್ಯಾಲೆ ಸೆರೆ ಕುಡಿಯೋದು, ಅದಕ್ಕೆ ರೊಕ್ಕ ಹೋಗ್ತದೆ. ಬರೋ 300 ಅದೊಂದು 1,200 ಹೋತು, 1,200 ಮನೆ ನಡೆಸೋದು, ಒಂದು 5 ಕಿಲೋ ಅಕ್ಕಿ ಮಂದಿ ಇರ್ತದೆ, ಬಂದು ಅಂತ ಹೇಳೋದು. ಇದು ವಸ್ತುಸ್ಥಿತಿ. ಇಂಥವ್ರು ಇವತ್ತು ಸರ್ಕಾರದವ್ರಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಔಷಧ ಇಲ್ಲ. ಏನು ಮಾಡೋದ್ರಿ? ಸಿದ್ದರಾಮಯ್ಯನವರ, ದಿನೇಶ್ ಗುಂಡೂರಾಯರ ಅವರೆಲ್ಲದ ಹೆಚ್ಚು ಆಯಾ ಶಾಸಕರು ತಮ್ಮ ತಾಲೂಕಿನ ದವಾಖಾನೆಗಳಿಗೆ ಒಮ್ಮೆ ಎನ್ಕ್ವೈರಿ ಮಾಡಿರಿ. ಏನೇನಿದ್ದಲ್ಲಿ ಏನು ನಡೆಯೋದು ಗೊತ್ತೇ ಆಗಲಿ ನಿಮಗೆ.
ಯಾಕಂದ್ರೆ ನಿಮ್ಗೆ ಓಟ್ ಹಾಕಿದವರು ಅವರು ಆಗಲಪ್ಪ ನನ್ನ ನಾಯಕರಂತೆ ಅಲ್ವಾ. ನಿಮ್ಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಗಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.